ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ನಮ್ಮ ಒಂದು ತರಗತಿಗಳನ್ನು ಫ್ರೀಯಾಗಿ ಈಸಿಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ, ತುಂಬ ಇಂಪಾರ್ಟೆಂಟಾಗಿ ಈ ಒಂದು ತರಗತಿಗಳು ಇರ್ತವೆ. ನೋಡಿ, ಮೊದಲನೇದಾಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಏನು ನೇಮಕಾತಿ ಇದೆ, 2022ರಿಂದ ಯಾವುದೇ ಆದಂಥ ಒಂದು ನೇಮಕಾತಿ ಇನ್ನೂ ಕೂಡ ಬಂದಿಲ್ಲ. ಅದಕ್ಕಾಗಿ 2023, 24, 25 3 ವರ್ಷದ ಮೇಲಾಯಿತು, ಇನ್ನೂ ಕೂಡ ಯಾವುದೇ ಆದಂಥ ಒಂದು ನೇಮಕಾತಿ ಬಂದಿಲ್ಲ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ನೇಮಕಾತಿ ಬಂದಿತ್ತು. ಆ ಒಂದು ನೇಮಕಾತಿ ಬಂದಿದ್ದು ಯಾವಾಗಪ್ಪ ಅಂತ ಅಂದರೆ 2022ರ ಒಂದು ಕೊನೆಯಲ್ಲಿ ಬಂದಿತ್ತು. 23ರಲ್ಲಿ ಎಕ್ಸಾಮ್ ನಡೆಸಿದ್ರು, 24ರಲ್ಲಿ ಫಿಸಿಕಲ್ ಆಯಿತು, ಎಲ್ಲ ಆಯಿತು. ಈಗ ಡೈರೆಕ್ಟಾಗಿ ಅವ್ರನ್ನ ಈಗ ಆರ್ಡರ್ ಕಾಪಿ ತೊಗೊಂಡು ಜಾಯಿನ್ ಮಾಡಿಸ್ಕೊಂಡಿದ್ದಾರೆ. ಆದರೆ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇನ್ನೂ ಕೂಡ 5600 ಹುದ್ದೆಗಳು ಖಾಲಿ ಇದೆ ಅಂತ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳು ಯಾರಿದ್ದೀರಾ, ಒಳ ಮೀಸಲಾತಿ ಜಾರಿ ಆದ ನಂತರ ತಕ್ಷಣ ಒಂದು ನೋಟಿಫಿಕೇಷನ್ ಬರ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ತಯಾರಿಗಳನ್ನು ನಡೆಸ್ಕೊಳ್ತಾ ಹೋಗ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳಿಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಈ ಒಂದು ಅಬಕಾರಿ ಇಲಾಖೆಯಲ್ಲಿ 1704 ಹುದ್ದೆಗಳು ಏನು 2019ರಿಂದ ಇನ್ನೂ ಕೂಡ ಖಾಲಿ ಉಳ್ಕೊಂಡಿದ್ದಾವೆ. ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಆದಷ್ಟು ಬೇಗ ನೋಟಿಫಿಕೇಷನ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅಬಕಾರಿ ಇಲಾಖೆಯಲ್ಲಿ ಏನು ನೀವು ಜಾಬನ್ನು ಗಿಟ್ಟಿಸ್ಕೊಳ್ಬೇಕು ಅಥವಾ ಜಾಬ್ ಪಡ್ಕೋಬೇಕು ಅಂತ ಏನು ಯಾರು ಈ ಒಂದು ಅಭ್ಯರ್ಥಿಗಳು ಇದ್ದೀರಾ, ಎಲ್ಲರೂ ಕೂಡ ತಪ್ಪದೇ ಅದನ್ನು ನೋಡ್ಕೊಳ್ತಾ ಏನು ಅಬಕಾರಿ ಇಲಾಖೆಯಲ್ಲಿ ಇರತಕ್ಕಂಥ ಏನು ಜಾಬ್ಗಳಿದ್ದಾವೆ ಆದಷ್ಟು ಬೇಗ ನೋಟಿಫಿಕೇಷನ್ ಬರ್ತದೆ. ಅದು ಕೂಡ ಒಳ ಮೀಸಲಾತಿ ಜಾರಿಯಾದ ಬಳಿಕ ಆದಷ್ಟು ಬೇಗ ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಆ ಒಂದು ಅಬಕಾರಿ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಒಂದು ಮಾಹಿತಿಗಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಚಾಚು ತಪ್ಪದೆ ನೋಡ್ತಾ ಹೋಗಿ, ನಿಮಗೆ ನೋಟಿಫಿಕೇಷನ್ಗಳು ಪಕ್ಕ ಬರ್ತವೆ. ಮತ್ತು ಇಲ್ಲಿ ಇತ್ತೀಚೆಗೆ 34 ಹುದ್ದೆಗಳೊಂದು FDA ಹುದ್ದೆಗಳನ್ನು ಆದಷ್ಟು ಬೇಗ ಭರ್ತಿ ಮಾಡ್ಕೋಬೇಕು ಅಂತ ಈಗ KFFSCC ಅಂತಕ್ಕಂಥ ಒಂದು ಇಲಾಖೆಯಿಂದ ಬಿಡುಗಡೆ ಮಾಡಿದ್ದಾರೆ. 34 FDA ಹುದ್ದೆಗಳು ಇದ್ದಾವೆ. ಅದನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಎಲ್ಲರೂ ಕೂಡ ಹಾಕಿ, ಅದಕ್ಕೂ ಕೂಡ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟಿಂದ ಕೋಆಪರೇಟಿವ್ ಸೊಸೈಟಿಯಿಂದ ನಿಮಗೆ ಅಲ್ಲಿಂದ ಆ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನ್ ಬರ್ತಾಯಿದೆ. ಎಲ್ಲರೂ ಕೂಡ ಒಂದು ಹುದ್ದೆಗಳಿಗೂ ಕೂಡ ಅರ್ಜಿಗಳನ್ನು ಹಾಕಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಕೊನೆಯದಾಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ SDA, FDA ಮತ್ತು ಏನು PSI ತರಗತಿಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ಫ್ರೀಯಾಗಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇವೆ. ಅದು ಎಲ್ಲಪ್ಪ ಸಿಗುತ್ತೆ ಅಂತ ನಮ್ಮ ಒಂದು ಎಕ್ಸಾಮಿನ್ ಕನ್ನಡ ಅಂತಕ್ಕಂಥ ಒಂದು ಚಾನಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಎಲ್ಲರೂ ಕೂಡ ಹೋಗಿ ಆ ಒಂದು ಚಾನಲ್ನ ಜಾಯ್ನ್ ಆಗಿ. ಮತ್ತು ಈ ಒಂದು ಚಾನಲಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಜಾಬ್ ಅಪ್ಡೇಟ್ಗಳು ಸಿಗ್ತಾ ಹೋಗ್ತದೆ ಅಂತ ಹೇಳ್ತಾ, ಜಾಬ್ ಅಪ್ಡೇಟ್ಗಳು ಫ್ರೀಯಾಗಿ ನಿಮಗೆ ಬೇಕು ಅಂತಂದರೆ ಈ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಯೂಸ್ಫುಲ್ ಆದ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.